ನಮಸ್ಕಾರ ಸ್ನೇಹಿತರೆ, ಆರ್ ಪಿ ಗುರು ಟೆಕ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ಹೊಸ ಲ್ಯಾಪ್ಟಾಪ್ ಬೂಟ್ ಆದಾಗ ಫಸ್ಟ್ ಬಯಾಸ್ಗೆ ಹೋಗಿ ನೀವು ಬೂಟ್ ಪ್ರಯಾರಿಟಿ ಸೆಟಪ್ ಮಾಡಿ. USB ಡ್ರೈವ್ ನಾವು ಇನ್ಸ್ಟಾಲೇಷನ್ ಮೀಡಿಯಾ ಇನ್ಸ್ಟಾಲ್ ಮಾಡಿದ್ವಲ್ಲ, ಅದು ಬೂಟ್ ಡ್ರೈವ್ ಸೆಟಪ್ ಮಾಡಿ ಅದನ್ನ ಇದು USB ಡ್ರೈವ್ ಅಥವಾ ಫ್ಲಾಶ್ ಡ್ರೈವ್ ಕಂಪ್ಯೂಟರ್ ಕನೆಕ್ಟ್ ಆಗಿದೆ ನೋಡಿ. ಆಮೇಲೆ ಕಂಪ್ಯೂಟರ್ ರೀಸ್ಟಾರ್ಟ್ ಮಾಡಿ. ರೀಸ್ಟಾರ್ಟ್ ಮಾಡಿದಾಗ ಇದು ನಾನು ಈಗ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ, ನಮಗೆ ಹೊಸ ಡೆಸ್ಕ್ಟಾಪ್ ಇದೆ ನಮ್ದು. ಸೊ ಅದ್ರದ್ದು ವಿಂಡೋಸ್ ಯಾವುದು ಸಾಫ್ಟ್ವೇರ್ ಇಲ್ಲ. ಸೊ ನಾನು ವಿಂಡೋಸ್ 10 ಸಾಫ್ಟ್ವೇರ್ ಕೊಂಡ್ಕೊಂಡು ಈಗ ಅದು DVD ಇಲ್ಲ ನನ್ನ ಹತ್ರ. ಸೊ ಇದು ಇನ್ಸ್ಟಾಲೇಷನ್ ಮೀಡಿಯಾ ಡೌನ್ಲೋಡ್ ಮಾಡಿದೆ, ನಿಮಗೆ ತೋರಿಸಿದೆ, ಇನ್ನೊಂದು ವಿಡಿಯೋಲಿ ತೋರಿಸಿದ್ದೀನಿ, ಅದನ್ನು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಈಗ ಸ್ಟಾರ್ಟ್ ಮಾಡಿದೆ, ನಂದು ಫ್ಲಾಶ್ ಡ್ರೈವ್ ಇಂದ ಬೂಟ್ ಆಗ್ತದೆ. ಸೊ ಇನ್ಸ್ಟಾಲ್ ನಾವು ಅಂತ ಕ್ಲಿಕ್ ಮಾಡಿ. ಸೊ ಇದು ಇನ್ಸ್ಟಾಲ್ ಸ್ಟಾರ್ಟ್ ಆಗುತ್ತೆ. ಒಂದು ನ್ಯಾಪ್ ಇಟ್ಕೋಬೇಕು. ನಾನೀಗ ಇದು ಕೀ ಎಂಟ್ರ್ ಮಾಡಬೇಕು, ಯಾಕೆಂದ್ರೆ ನಾವು ಕೊಂಡ್ಕೊಂಡಿದ್ರೆ ಮಾತ್ರ ಇದು ಇನ್ಸ್ಟಾಲ್ ಮಾಡೋಕ್ಕಾಗೋದು. ಸೊ ಕ್ಲೀನ್ ಇನ್ಸ್ಟಾಲ್ ಮಾಡೋಕ್ಕಾಗೋದು. ಸೊ ಕೀ ನೀವು ತಗೊಂಡಾದ್ಮೇಲೆ ಇದು ಫ್ಲಾಶ್ ಡ್ರೈವ್ ಇಂದ ಇನ್ಸ್ಟಾಲ್ ಮಾಡಬೇಕು. ಒಂದು ವಿಚಾರ ನ್ಯಾಪ್ಕ ಅಂದ್ರೆ, ನಾನು ಈಗ ಇನ್ಸ್ಟಾಲೇಷನ್ ತೋರಿಸ್ತಿರೋದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇದು ತುಂಬಾ ಟೈಮ್ ಹಿಡಿಯುತ್ತೆ, ನಿಮ್ದು ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಪೇಷನ್ಸ್ ಬೇಕು. ನೀವು ಮಧ್ಯದಲ್ಲಿ ಆಫ್ ಮಾಡೋದೆಲ್ಲ ಮಾಡಿದ್ರೆ ಅದು ಕರಪ್ಟ್ ಆಗ್ಬಿಡುತ್ತೆ ಡಿಸ್ಕ್. ಸೊ ಇದು ಬ್ರ್ಯಾಂಡ್ ನ್ಯೂ ಡಿಸ್ಕ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೇನೆ, ವಿಂಡೋಸ್ 10 ಇನ್ಸ್ಟಾಲ್ ಆಗ್ತಿದೆ. ಈಗ ಇನ್ಸ್ಟಾಲ್ ಆಗಿ ಈಗ ರೀಸ್ಟಾರ್ಟ್ ಮಾಡ್ತಿದೆ. ಅದು ವಿಂಡೋಸ್ 10 ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಹೇಗ್ ಬೇಕೋ ಅದು ರೀಬೂಟ್ ಮಾಡಿರುತ್ತೆ. ಸೊ ನೀವೇನು ಕಂಪ್ಯೂಟರ್ ಬುಟ್ ನೋಡಕ್ ಹೋಗ್ಬೇಡಿ, ಅಥವಾ ಆಫ್ ಮಾಡಕ್ಕೆ ಆನ್ ಮಾಡಕ್ಕೆ ಹೋಗ್ಬೇಡಿ. ಸೊ ಅದ್ರ ಪಾಡಿಗೆ ಅದು ಮಾಡುತ್ತೆ, ನೀವು ಜಸ್ಟ್ ಪೇಷನ್ಸ್ ಇಂದ ನೋಡಿ. ಸೊ ಈಗ ಬೇಸಿಕ್ ಎಲಿಮೆಂಟ್ಸ್ ಇನ್ಸ್ಟಾಲ್ ಮಾಡ್ತು, ಈಗ ರೀಬೂಟ್ ಮಾಡಿ ಈಗ ಸ್ಟಾರ್ಟ್ ಮಾಡ್ತಾ ಇದೆ. ಈಗ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದೊಂದೇ ಈಗ ಆಮೇಲೆ ಒಂದು ಪಾಯಿಂಟಲ್ಲಿ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಬೇಕಾಗತ್ತೆ. ಸೊ ಅದು ಕನೆಕ್ಟ್ ಮಾಡ್ಕೊಳುತ್ತದು, ಅದು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಈಗ ವಿಂಡೋಸ್ ಟಿಪಿಕಲ್ ಸ್ಕ್ರೀನ್ ಕಾಣ್ತಾ ಇದೆ ನೋಡಿ. ಈಗ ಅದು ಸೆಟಪ್ಸ್ಗೆ ಕಂಟಿನ್ಯೂ ಆಗುತ್ತೆ. ನಾನು ಹೇಳಿದಾಗೆ ಇದು ಟೈಮ್ ಹಿಡಿಯುತ್ತೆ. ಸೊ ನಾನು ಕೆಲವು ಕಡೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಕಂಪ್ಯೂಟರ್ ಸ್ಪೀಡು, ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರೀಜನ್ ಎಂಟ್ರ್ ಮಾಡಬೇಕು. ಡಿಫಾಲ್ಟ್ ಯುನೈಟೆಡ್ ಸ್ಟೇಟ್ಸ್ ಅಂತ ಹಾಕ್ಬಿಡಿ. ಆಮೇಲೆ ಕೀಬೋರ್ಡ್ US ಅಂತಾನೆ ಹಾಕಿ. ಆಮೇಲೆ ಡು ಯು ವಾಂಟ್ ಸೆಕೆಂಡ್ ಕೀಬೋರ್ಡ್ ಅಂತ ಕೇಳಿದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು ನೀವು. ಈಗ ಇಂಟರ್ನೆಟ್ ಕೇಳುತ್ತೆ, ಅದು ಇಂಟರ್ನೆಟ್ ಕನೆಕ್ಟ್ ಮಾಡ್ಬೇಕು ನೀವು. ಇಂಟರ್ನೆಟ್ ಬೇಕು, ಯಾಕೆಂದ್ರೆ ಇದು ವಿಂಡೋಸ್ 10 ಉಳಿದಿರೋ ಕಂಪೋನೆಂಟ್ಸ್ ಎಲ್ಲ ಡೌನ್ಲೋಡ್ ಮಾಡುತ್ತೆ ಮೈಕ್ರೋಸಾಫ್ಟ್ ಇದು ವೆಬ್ಸೈಟ್ ಇಂದ. ಸೊ ಇಂಟರ್ನೆಟ್ ಕನೆಕ್ಟ್ ಆಗಲೇಬೇಕು. ಸೊ ಇಂಟರ್ನೆಟ್ ನಿಮಗೆ ನಿಮ್ಮ ಕಂಪ್ಯೂಟ್ರಲ್ಲಿ, ಹೊಸ ಕಂಪ್ಯೂಟ್ರಲ್ಲಿ ಇಂಟರ್ನೆಟ್ ವೈಫೈ ಕನೆಕ್ಟಿವಿಟಿ ಇಲ್ಲ ಅಂದರೆ ನೀವು ಅಟ್ಲೀಸ್ಟ್ ಕೇಬಲ್ ಕನೆಕ್ಟ್ ಮಾಡಬೇಕು. ಅದು ಎರಡೂ ಇಲ್ಲ ಅಂದರೆ ವಿಂಡೋಸ್ ಇನ್ಸ್ಟಾಲೇಷನ್ ವರ್ಕ್ ಆಗಲ್ಲ. ಸೊ ಅದನ್ನ ನ್ಯಾಪ್ ಕಟ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ವೈಫೈ ಕನೆಕ್ಟ್ ಆಯಿತು. ನಾವೀಗ ವಿಂಡೋಸ್ 10 ಸಾಫ್ಟ್ವೇರ್ ಈಗ ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆಗಿ ಸೆಟಪ್ ಮಾಡುತ್ತೆ. ಸೊ ಇನ್ನೇನು ಮತ್ತೇನು ಮಾಡಬೇಕಿಲ್ಲ, ಅದ್ರ ಪಾಡಿಗೆ ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ನಾನು ಕೆಲವು ಕಡೆ ಫಾಸ್ಟ್ ಫಾರ್ವರ್ಡ್ ಮಾಡ್ದಂಗೆ ಹೇಳಿದ್ದೀನಿ, ನಿಮಗೆ ಮಾಡಿದ್ದೀನಿ. ಸೊ ಅದು ಟೈಮ್ ಹಿಡಿದಿದ್ದು ಇದರಲ್ಲಿ ಈ ವಿಡಿಯೋಲಿ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟು ಟೈಮ್ ಆಗುತ್ತೆ ಅಂತ, ಬಟ್ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಸೊ ಯಾವ ಥರ ಸೆಟಪ್ ನಿಮಗೆ ಕಂಪ್ನಿಗೆ ಅಥವಾ ಪರ್ಸನಲ್ಗೆ ಅಂತ ಸೆಲೆಕ್ಟ್ ಮಾಡಿ. ನನಗೆ ಪರ್ಸನಲ್ ಇದು ಪರ್ಸನಲ್ಸ್ ಮಾಡಿದ್ದೀನಿ. ಬೇಕಾದ್ರೆ ಹೊಸ ಮೈಕ್ರೋಸಾಫ್ಟ್ ಅಕೌಂಟ್ ಯೂಸ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ಇಲ್ಲ ನಂದೇ ಓನ್ ಕ್ರಿಯೇಟ್ ಮಾಡ್ಬೋದು, ಅಥವಾ ನಂದೇ ಎಕ್ಸಿಸ್ಟಿಂಗ್ ಒನ್ ಯೂಸ್ ಮಾಡ್ಬೋದು, ಇಲ್ಲ ಫೋನ್ ನಂಬರ್ ಕೋಡ್ಗೆ ಸೆಟಪ್ ಮಾಡ್ಬೋದು. ಫೋನ್ ನಂಬರ್ಗೆ SMS ಬರುತ್ತೆ, ಅದರದ್ದು ಕೋಡ್ ಎಂಟ್ರ್ ಮಾಡಿ ನೆಕ್ಸ್ಟ್ ಅಂತ ಹೇಳಿ. ಸೊ ಈಗ ಪಿನ್ ಎಂಟ್ರ್ ಮಾಡಕ್ಕೆ ಹೇಳುತ್ತೆ. ಒಂದು ಪಿನ್ ಸೆಟಪ್ ಮಾಡಿ, ಒಂದು 4 ಡಿಜಿಟ್ ಪಿನ್ನು. ಇದು ನಿಮಗೆ ಲಾಗಿನ್ ಆಗಕ್ಕೆ ಬೇಕಾಗುತ್ತೆ. ಸೊ ಕರೆಕ್ಟಾಗಿ ಹಾಕಿ. ಈ ಸ್ಕ್ರೀನಲ್ಲಿ ಕೆಲವು ಇನ್ಫಾರ್ಮೇಶನ್ ಮೈಕ್ರೋಸಾಫ್ಟಿಗೆ ಕಳ್ಸೋದ ಬೇಡವಾ ಅಂತ ಕೇಳುತ್ತೆ. ಆದಷ್ಟು ನಾನು ಯಾವುದನ್ನು
ಕಳ್ಸೋಕ್ಕೆ ಇಷ್ಟ ಇಲ್ಲ. ಸೊ ಎಲ್ಲ ನೋ ಅಂತ ಹಾಕಿದ್ದೀನಿ. ಅದನ್ನು ಒಂದು ಫೈಂಡ್ ಮೈ ಡಿವೈಸ್ ಅಂತ ಬಿಟ್ಟಿದ್ದೆ, ಆಮೇಲೆ ಯೋಚನೆ ಮಾಡಿದೆ ಅದು ಬೇಕಿಲ್ಲ ಅಂದ್ಬಿಟ್ಟು ಅದನ್ನು ನೋ ಅಂತ ಹಾಕಿದ್ದೀನಿ ಈಗ. ಆಮೇಲೆ ಆಕ್ಸೆಪ್ಟ್ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಏನೇನಕ್ಕೆ ಯೂಸ್ ಮಾಡ್ತೀರ ಕಂಪ್ಯೂಟರ್ ಬೇಕಾದ್ರೆ ಅದೇನು ಎಲ್ಲನೂ ಹಾಕ್ಬಿಡಿ. ಐ ಮೀನ್ ಇಟ್ ಡಸಂಟ್ ಮ್ಯಾಟರ್. ಎಲ್ಲ ಚೆಕ್ ಬಾಕ್ಸ್ ಚೆಕ್ ಮಾಡಿ. ಆಕ್ಸೆಪ್ಟ್ ಅಂತ ಹೇಳಿ. ನೆಕ್ಸ್ಟು ಬೇರೆ ಏನಾದ್ರು ಸೆಟಪ್ ಮಾಡಬೇಕಾ ನಿಮ್ಮ ಫೋನಿಂದೆಲ್ಲ, ಕಂಪ್ಯೂಟರ್ದ ಫೋನಿಂದ ಎಲ್ಲ ಸೆಟಪ್ ಮಾಡ್ಬೋದು. ಇಲ್ಲ ರಿಮೈಂಡ್ ಮೀ ಲೇಟರ್ ಅಂತ ಕ್ಲಿಕ್ ಮಾಡಿ. ಈಗ ಅದು ವಾಯ್ಸ್ ಬೇಸ್ಡ್ ಇದು ನೀವು ಕಂಪ್ಯೂಟರ್ ಮಾತಾಡಿ ಹೇಳೋದಾದ್ರೆ ಮಾಡ್ಬೋದು, ಬಟ್ ಅದನ್ನು ಸೆಟಪ್ ಮಾಡ್ಬೋದು ಬೇಕಾದ್ರೆ. ಈಗ ಸೆಟಪ್ ಆಗ್ತಿದೆ ನಿಮ್ಮದು ಕಂಪ್ಯೂಟರ್ ಎಲ್ಲ ಸೆಟಪ್. ಇದು ನಾನು ಎಲ್ಲ ಆನ್ಸರ್ ಮಾಡಾದ್ಮೇಲೆ. ಸೊ ಈಗ ವಿಂಡೋಸ್ 10 ಮೇನ್ ಸ್ಕ್ರೀನ್ ಹೋಗಿದ್ದೀನಿ.